ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾನು ನಿಮಗೆಲ್ಲ ನನ್ನ ಹತ್ರ ಇರೋ ಕೆಲವೊಂದು ಬ್ಯಾಗ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಐ ಜಸ್ಟ್ ಹ್ಯಾವ್ ವೆರಿ ಲಿಮಿಟೆಡ್ ಕಲೆಕ್ಷನ್ಸ್, ಬಟ್ ಐ ಜಸ್ಟ್ ವಾಂಟ್ ಶೋ ಯು ಗೈಸ್ ಯಾವ್ಯಾವ ಬ್ಯಾಗ್ಸ್ ಇಟ್ಟಿದ್ದೀನಿ ನಾನು ಅಂತ. ಆ್ಯಂಡ್ ಇದೊಂಥರ ನನಗೆ ನೆವರ್ ಎಂಡಿಂಗ್ ಪ್ರಾಸೆಸ್. ಐ ವಾಂಟ್ ಕೀಪ್ ಮೋರ್ ಆ್ಯಂಡ್ ಮೋರ್ ಕಲೆಕ್ಷನ್ಸ್. ಅದಕ್ಕೆ ಅಂತ ಐ ಆಮ್ ವರ್ಕಿಂಗ್ ಆನ್ ಇಟ್. ಸೊ ಲೆಟ್ಸ್ ಸಿ, ಕಡಿಮೆದ್ರಿಂದ ಜಾಸ್ತಿ ಹೋಗೋಣ. ಸೊ ಕಡಿಮೆ ಬಜೆಟ್ದು ಏನೇನು ತೊಗೊಂಡಿದ್ದೆ ಬ್ಯಾಗ್ಸ್ನ ಫಸ್ಟು ತೋರಿಸ್ತೀನಿ. ಆ್ಯಂಡ್ ಏನೇನು ಪ್ರೈಸ್ ಇತ್ತು ಅಂತ ಈಚ್ ಆ್ಯಂಡ್ ಎವ್ರಿ ಪ್ರೈಸ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಸೊ ತುಂಬ ಕಡಿಮೆ ಸ್ಟಾರ್ಟಿಂಗ್ ಅಂದರೆ ವಿಲ್ ಸ್ಟಾರ್ಟ್ ವಿತ್ ದಿಸ್ ಇಸ್ ಫ್ರಮ್ ಕ್ಯಾಲಿಬರ್. ಆಲ್ಮೋಸ್ಟ್ ಇದನ್ನು ನಾನು ಒಂದು 4 years ಬ್ಯಾಗ್ ತೊಗೊಂಡಿದ್ದು. ಸಖತ್ ಒಳ್ಳೆ ಮೆಟೀರಿಯಲ್. ಇದೊಂದು ಇಲ್ಲೇ ನಿಯರೆಸ್ಟ್ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಬಟ್ ಇಮಿಡಿಯೇಟಾಗಿ ಎಮರ್ಜೆನ್ಸಿ ನಾನೆಲ್ಲೋ ಹೊರಗೆ ಹೋಗ್ತಿದ್ದೀನಿ, ಐ ಜಸ್ಟ್ ಹ್ಯಾವ್ ಟು ಕ್ಯಾರಿ 2-3 ಕೀಸ್, ಆಮೇಲೆ ನಂದು ಫೋನ್ ಕ್ಯಾರಿ ಮಾಡ್ಬೋದು ಅಂದರೆ ದಿಸ್ ಇಸ್ ಮೈ ಪರ್ಫೆಕ್ಟ್ ಬ್ಯಾಗ್. ಐ ಥಿಂಕ್ ಐ ಪೇಯ್ಡ್ ಅರೌಂಡ್ ಸಮ್ 3000 ಅದೇ ಅಷ್ಟು ಪೇ ಮಾಡಿದ್ದೆ ಇದಕ್ಕೆ. ಸೊ ದಿಸ್ ಇಸ್ ಮೈ ಫಸ್ಟ್ ಬ್ಯಾಗ್. ಅದಕ್ಕೆ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಚಿಕ್ಕ ವ್ಯಾಲೆಟು. ಈ ಥರದ್ದು ಒಂದು 3 ವ್ಯಾಲೆಟ್ಸ್ ತಂದಿದ್ದೆ. ದಿಸ್ ಈಸ್ ಆ್ಯಕ್ಚುಲಿ ಫ್ರಮ್ ಬಾಲಿ. ನಾವು ಬಾಲಿ ಟ್ರಿಪ್ ಹೋಗಿದ್ದಾಗ 2022 ತೊಗೊಂಡಿದ್ದು. ಇದು ಕ್ಲಚ್ಚು. ಇದಕ್ಕೆ ಐ ಥಿಂಕ್ ಐ ಪೇಯ್ಡ್ ಅರೌಂಡ್ ಸಮ್ವೇರ್ ಅರೌಂಡ್ 2-3,000 ಪೇ ಮಾಡಿದ್ದು. ಒಳಗಡೆ ಆ್ಯಕ್ಚುಲಿ ಏನೂ ಇಲ್ಲ, ಜಸ್ಟ್ 1 ಕ್ಯಾಬಿನ್ ಇದೆ ಅಷ್ಟೇ. ಬಟ್ ಯು ಕ್ಯಾನ್ ಕ್ಯಾರಿ ಯೋರ್ ಫೋನ್ಸ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಪ್ರೋಮ್ಯಾಕ್ಸ್ ದೊಡ್ಡ ಫೋನ್ಸು ಕೂಡ ಇದರಲ್ಲಿ ಆರಾಮಾಗಿ ಫಿಟ್ಟಿನ್ ಆಗುತ್ತೆ. ಸೊ ಆ್ಯಂಡ್ ನೋಡೋಕೆ ಆ್ಯಕ್ಚುಲಿ ಕ್ಲಾಸ್ ಆಗಿದೆ. ಝೂಮ್ ಮಾಡು. ಫುಲ್ ಕಂಪ್ಲೀಟಾಗಿ ಮಣಿದು ಥ್ರೆಡ್ ವರ್ಕಲ್ಲಿ ಹ್ಯಾಂಡ್ ವರ್ಕ್ ಮಾಡಿರೋದು. ಸಖತ್ ಕ್ಲಾಸಿಯಾಗಿ ಕಾಣುತ್ತೆ ನೋಡೋಕ್ಕೆ. ನಾನೇನಾದರೂ ಸೀರೆ ಅದು ಇದು ಏನಾದರೂ ಉಟ್ಕೊಂಡಿದ್ದಾಗ ಜಸ್ಟ್ ನಾರ್ಮಲಾಗಿ ಈ ಥರ ಕ್ಯಾರಿ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಒನ್ ಮೋರ್. ಆ್ಯಂಡ್ ಇದೇ ಕ್ಯಾಟಗರಿಯಲ್ಲಿ ಅಂದರೆ ನಾನು ಟ್ರೆಡಿಷ್ನಲ್ ಔಟ್ಫಿಟ್ ಏನಾದರೂ ವೇರ್ ಮಾಡಿದಾಗ ಕ್ಯಾರಿ ಮಾಡೋದಕ್ಕೆ ಅಂತ ಇದನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ಸೋ ಡ್ಯಾಮ್ ಗುಡ್. ಲವ್ ಅಟ್ ಫಸ್ಟ್ ಸೈಟ್ ಅನ್ನೋ ಥರ ಇದನ್ನು ನಾನು ನೋಡಿದ ತಕ್ಷಣವೇ ಫಸ್ಟ್ ಸೈಟಲ್ಲೇ ನನಗೆ ಸಖತ್ ಇಷ್ಟ ಆಗೋಯಿತು. ಯಾಕೆಂದರೆ ಅದೇನೋ ಗೊತ್ತಿಲ್ಲ, ಅದು ನಾನು ಅಷ್ಟು ಬ್ಯಾಗ್ಸ್ ಕಲ್ಟಿದ್ರು, ಅದರಲ್ಲಿ ಎಲ್ಲದಕ್ಕಿಂತ ಇದು ನಂಗೆ ಸಖತ್ ಇಷ್ಟ ಆಗಿತ್ತು. ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೆ ಅಂದರೆ, ಸೊ ವೆನ್ ವಿ ವೆಂಟ್ ಟು ಮೈಸೂರು, ರ್ಯಾಡಿಸನಲ್ಲಿ ಸ್ಟೇ ಮಾಡಿದ್ವಿ. ಆವಾಗ ಅಲ್ಲಿ ನಾರ್ಮಲ್ ಇದೇ ಥರ ಅಲ್ಲಿ ಕೆಲವೊಂದಷ್ಟು ಸ್ಟಾಲ್ಸ್ ಹಾಕ್ಕೊಂಡಿದ್ರು. ಅದರಲ್ಲಿ ನನಗೆ ಐ ಪಿಕ್ ದಿಸ್. ಇಲ್ಲೂ ಕೂಡ ಒಳಗಡೆ ಸ್ಮಾಲ್ ಒಂದು ಫೋನ್ ಆ್ಯಂಡ್ ಕೀಸ್ ಸಮಥಿಂಗ್ ಲೈಕ್ ದಟ್ ಯು ಕ್ಯಾನ್ ಕ್ಯಾರಿ. ಫಾರ್ ದಿಸ್ ಐ ಥಿಂಕ್ ಐ ಪೇಯ್ಡ್ ಅರೌಂಡ್ 4.5 ಸಮಥಿಂಗ್. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಒನ್. ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್ ಗೆಸ್ ಬ್ಯಾಗ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಗೆಸ್ಸಲ್ಲಿ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇತ್ತು. ಒಂದೊಂದೇ ಹಳೇದಾಗ್ತಾ ಹಳೇದಂದರೆ ತುಂಬ ಒಳ್ಳೆ ಕಂಡೀಷನಲ್ಲೇ ಇಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಳೇದಾಗ್ತಾ ಐ ಜಸ್ಟ್ ಗೇವ್ ಇಟ್ ಆಫ್. ನನ್ನ ಫ್ರೆಂಡ್ಸಿಗೆ ಅವ್ರಿಗೆ ಅಂತೆಲ್ಲ ಕೊಟ್ಬಿಟ್ಟೆ ಎಷ್ಟೊಂದು ಬ್ಯಾಗ್ಸು. ಈ ಬ್ಯಾಗ್ನ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಒಂಥರ ಕ್ಲಾಸಾಗಿ ಕಾಣುತ್ತೆ. ಆ ಮೆಟೀರಿಯಲ್ಲು, ಆ ಲೆದರು, ಅದು ಎಲ್ಲನೂ ಒಂಥರ ಸಖತ್ತಾಗಿದೆ. ಸುಮ್ಮನೆ ಏನಾದರೂ ರೆಸ್ಟ್ ಪಬ್ ಎಲ್ಲಾದರೂ ಹೋಗಬೇಕಾದ್ರೆ ಹಿಂಗೆ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಇದನ್ನು ನಾನು ತೊಗೊಂಡಿದ್ದು ಒರಾಯನ್ ಮಾಲಲ್ಲಿ. ಆ್ಯಕ್ಚುಲಿ ಯಾರಿಗೋ ಒಬ್ಬರಿಗೆ ಏನೋ ಗಿಫ್ಟ್ ತೊಗೋಬೇಕಿತ್ತು, ಬರ್ಡೇ ಗಿಫ್ಟ್ ಅಂತ ಒರಾಯನ್ ಮಾಲ್ ಹೋಗಿದ್ವಿ. ಸೊ ವಿ ಪಿಕ್ಡ್ 1 ಬ್ಯಾಗ್ ಫಾರ್ ಹರ್. ಅದ್ರ ಜೊತೆಗೆ ಐ ಥಾಟ್ ಐ ವಿಲ್ ಗೋ ವಿತ್ ದಿಸ್ ಆಲ್ಸೋ ಬಿಕಾಸ್ ಐ ಜಸ್ಟ್ ಲವ್ಡ್ ಇಟ್. ನೋಡಿದ ತಕ್ಷಣ ನನಗೂ ಇದು ಇಷ್ಟ ಆಗಿತ್ತು. ಐ ಥಿಂಕ್ ಐ ಪೇಯ್ಡ್ ಅರೌಂಡ್ 7.5 ಫಾರ್ ದಿಸ್ ಬ್ಯಾಗ್, ದ ಕ್ಯೂಟೆಸ್ಟ್ ಒನ್. ಆ್ಯಂಡ್ ಈ ಡಸ್ಟ್ ಬ್ಯಾಗ್ ಬಂದು ಯಾವುದೋ ಬೇರೆ ಇದ್ರದ್ದು ಬ್ಯಾಗ್ದು, ಗೆಸ್ದೇ ಬೇರೆ ಬ್ಯಾಗ್ದು. ಸೊ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಸ್ಟ್ ಬ್ಯಾಗ್ ಎಲ್ಲೂ ಮಿಸ್ ಮಾಡಲ್ಲ, ಎಲ್ಲ ಕಡೆ ಕೇಳಿ ಎಕ್ಸ್ಟ್ರಾ ಕಾಸ್ಟ್ ಆದರೂ ಪರವಾಗಿಲ್ಲ ಈಸ್ಕೊತೀನಿ. ಬಿಕಾಸ್ ನನ್ನ ಬ್ಯಾಗ್ಸ್ ಸೇಫ್ ಆಗಿರೋದು ನಂಗೆ ಇಂಪಾರ್ಟೆಂಟು. ಓಕೆನಾ, ಕೆಳಗಿಡೋಣ. ನಾನು ಜಾಸ್ತಿ ಪ್ಯಾಕ್ ಥರ ಬ್ಯಾಗ್ಸ್ ಯೂಸ್ ಮಾಡಲ್ಲ. ಬಟ್ ಇದೊಂದು ನನ್ನ ಹತ್ರ ಇದೆ. ಇದು ಆ್ಯಲನ್ ಸೋಲಿದು. ಇದು ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಸಂತು ಸೀಕ್ರೆಟ್ ಸಾಂಟಾ ಆಡುವಾಗ ನನಗೆ ಅಂತ ಗಿಫ್ಟ್ ಮಾಡಿದ್ದು. ನಾನು ಅವನಿಗೆ ಆ್ಯಕ್ಚುಲಿ ಶೂಸ್ ಏನೋ ಗಿಫ್ಟ್ ಮಾಡಿದ್ದೆ. ಸೊ ರಿಟರ್ನ್ ಗಿಫ್ಟ್ ಅಂತ ಗಿಫ್ಟೆಡ್ ಮಿ ದಿಸ್ ಯೆಲ್ಲೋ ಕಲರ್ ಆ್ಯಲನ್ ಸೋಲಿ ಪ್ಯಾಕ್. ಸೊ ನಾನೆಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ
ತುಂಬ ಜಾಸ್ತಿ ಉಜ್ಜಾಡ್ಬಿಟ್ಟಿದ್ದೀನಿ ಈ ಬ್ಯಾಗ್ನ ಅಂತೂ. ಸಿಕ್ಕಾಪಟ್ಟೆ ಕ್ಯಾರಿ ಮಾಡಿದ್ದೀನಿ ತುಂಬ ಜಾಗಗಳಿಗೆ. ಬಿಕಾಸ್ ನನ್ನ ಮೇಕಪ್ ಐಟಮ್ಸ್ ಎಲ್ಲನೂ ಈ ಬ್ಯಾಗಲ್ಲಿ ಕಂಪ್ಲೀಟಾಗಿ ಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಬ್ಯಾಗ್ನ ಎಲ್ಲ ಕಡೆನೂ ಕ್ಯಾರಿ ಮಾಡ್ತಿದ್ದೆ. ಐ ಸೀರಿಯಸ್ಲಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಹೌ ಮಚ್ ದಿಸ್ ವುಡ್ ಕಾಸ್ಟ್. ಅನ್ಕೋತೀನಿ ಒಂದು 4-5K ಒಳಗಡೆನೆ ಅಂತ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಗಿಫ್ಟೆಡ್ ಬ್ಯಾಗ್ ಅಲ್ವಾ, ಸ್ವಲ್ಪ ಜಾಸ್ತಿ ಕನೆಕ್ಷನ್ ಇದೆ ಬ್ಯಾಗಲ್ಲಿ, ಅದಕ್ಕೆ ನೀಟಾಗಿ ಆರಾಮಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು MK. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ಫಸ್ಟ್ MK. ಹಂಗೆ ನೋಡೋಕ್ಕೋದ್ರೆ ನನ್ನ ಫಸ್ಟ್ MK ಬ್ಯಾಗ್ ಬಂದು ಇದು ಮೈಕೆಲ್ ಕೋರ್ಸ್ ಬ್ಯಾಗ್ ಬಂದು ಇದನ್ನು ಆಮೇಲೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಐ ಶೋ ಯು ಗೈಸ್ ದಿಸ್ ಬ್ಯಾಗ್. ಈ ಬ್ಯಾಗ್ನ ನಾನು ಯೂಸ್ ಮಾಡಿರೋ ಅಷ್ಟು ಐ ಡೋಂಟ್ ನೋ ಮದುವೆ ಆದಾಗ ರೀಸೆಂಟಾಗಿ ಆಗ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ನಾನು ಇದನ್ನು. ಆ್ಯಕ್ಚುಲಿ ಈ ಬ್ಯಾಗ್ದು ಆ್ಯಕ್ಚುಲ್ ಕಾಸ್ಟ್ ಬಂದು ಅಜಿಯೋದಲ್ಲಿ ತೊಗೊಂಡಿದ್ದು. ಅಜಿಯೋದಲ್ಲಿ ಇಟ್ ಈಸ್ ಅರೌಂಡ್ 24K, ಬಟ್ ಬ್ಲ್ಯಾಕ್ ಫ್ರೈಡೇ ಸೇಲ್ ಏನೋ ನಡೀತಾ ಇತ್ತು. ಸೊ ಇಟ್ ವಾಸ್ ಅರೌಂಡ್ 16K. ಸೊ ಐ ಥಾಟ್ ಐ ಪಿಕ್ ದಿಸ್. ಬಟ್ ವೈಟ್ ಕಲರ್ ಪಿಕ್ ಮಾಡುವಾಗ ಐ ವಾಸ್ ಸೋ ಸ್ಕೆಪ್ಟಿಕಲ್. ವೈಟ್ ಕಲರು ನಾನು ಹೆಂಗೆ ಮೇಂಟೈನ್ ಮಾಡ್ತೀನೋ ಹೆಂಗೆ ಏನು ಅಂತ. ಬಟ್ ನೀವೇನಾದರೂ ತೊಗೊಳ್ಬೇಕಂತಿದ್ರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಆ ಬ್ರೈಟಾಗಿ ಅಷ್ಟು ಚೆನ್ನಾಗಿರೋ ಥರ ಇರುತ್ತೆ. ಹೋಗ್ತಾ ಹೋಗ್ತಾ ಹಿಂಗಾಗತ್ತೆ ಬ್ಯಾಗು. ಆ್ಯಂಡ್ ಈ ಥರ ಲಕ್ಸುರಿ ಬ್ಯಾಗೆಲ್ಲ ನಾವು ಕ್ಲೀನ್ ಮಾಡೋದಕ್ಕೂ ಕಷ್ಟನೇ. ಎಲ್ಲ ಕಡೆ ಸರ್ವಿಸ್ ಸಿಗುತ್ತೆ, ಸರ್ವಿಸ್ ಸೆಂಟರ್ಸ್ಗಳಿದೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ. ವಿ ಹ್ಯಾವ್ ಟು ಸರ್ಚ್ ಆ್ಯಂಡ್ ವಿ ಹ್ಯಾವ್ ಟು ಗೋ ದೇರ್ ಫಾರ್ ಏನೇ ಪ್ರಾಬ್ಲಮ್ ಆದ್ರೂ. ಸೊ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಬ್ಯಾಗ್. ಎಲ್ಲಾದರೂ ಹೊರಗೆ ಹೋಗ್ಬೇಕಂದ್ರೆ, ಮಾಲ್ಸ್ಗೆ ಹೋಗ್ಬೇಕಂತಂದರೆ, ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕ ಹೋಗ್ಬೇಕಂದ್ರೆ ಐ ಕ್ಯಾರಿ ದಿಸ್ ಬ್ಯಾಗ್. ಇದರಲ್ಲಿ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಬರುತ್ತೆ ಚಿಕ್ಕದಾಗೆ, ಮನಿ ಏನಾದರೂ ಕ್ಯಾರಿ ಮಾಡೋಕ್ಕೆ ಅಥವಾ ಇಲ್ಲೇನಾದರೂ ಕಾರ್ಡ್ಸ್ ಇಟ್ಕೊಳ್ಳೋಕ್ಕೆ. ಆಮೇಲೆ ಇದು ಕಂಪ್ಲೀಟಾಗಿ ಫೋನ್ ಏನೇನೆಲ್ಲ ಸ್ಟಫ್ ಮಾಡ್ಬೋದು ಅಂದರೆ ನೋಡೋಕೆ ಮಾತ್ರ ಇಷ್ಟು ಚಿಕ್ಕದಾಗಿದೆ ಬ್ಯಾಗು. ಇದರಲ್ಲಂತೂ ನಾನು ಒಂದಷ್ಟು ರಾಶಿ ಡಂಪ್ ಮಾಡಿ ತೊಗೊಂಡೋಗಿರೋದು ಉಂಟು. ನನ್ನ 2 ಫೋನ್ಸು, ಚಾರ್ಜರು, ಒಂದಷ್ಟು ಟಿಶ್ಯೂ, ಪರ್ಫ್ಯೂಮು, ಗಾಗಲ್ ಎಲ್ಲ ಒಂಥರ ನೋಡೋಕೆ ಚಿಕ್ಕದಾಗಿದ್ರೆ ಇದರಲ್ಲಿ ಒಂಥರ ಡಂಪ್ ಮಾಡಿದ್ರೆ ಎಲ್ಲನೂ ಫಿಟ್ ಆಗುತ್ತೆ. ಇದು ಒಂಥರ ಆ ಥರ ಬ್ಯಾಗು. ಸೊ ನಮ್ಮ ಮನೆ ರಣಧೀರ ಈ ಬ್ಯಾಗ್ನ ಈ ಥರ ಕಚ್ಚಿ ಹಿಂಗೆ ಮಾಡಿಟ್ಟಿದ್ದ. ಅದಕ್ಕೆ ಒಂದಷ್ಟು ಬೈಸ್ಕೊಂಡ ನಮ್ಮಮ್ಮನ ಹತ್ರನೂ. ಬಟ್ ಅದನ್ನು ಆ್ಯಕ್ಚುಲಿ ನಾನು ಅಂದ್ಕೊತಿದ್ದೀನಿ ಇದನ್ನು ಸರ್ವಿಸಿಗೆ ಕೊಟ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಸಿ ಅವ್ರು ಏನೇನೆಲ್ಲ ನೀಟ್ ಮಾಡಿಕೊಡ್ತಾರೋ ಅದನ್ನು ಮಾಡಿಕೊಟ್ಬಿಟ್ಟು ನಾನು ಈ ಬೆಲ್ಟ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಲೆಟ್ಸ್ ಸಿ. ಸೊ ದಿಸ್ ಇಸ್ ನಂಬರ್ 1 MK ದಟ್ ಐ ಹ್ಯಾವ್. ನಂಬರ್ 2 ಬಂದು ಇದು ನನ್ನ ಆಫೀಸ್ ಬ್ಯಾಗ್. ಮೊದಲು ಆಫೀಸ್ಗೆ ಲ್ಯಾಪ್ಟಾಪ್ ತೊಗೊಂಡು ಹೋಗೋಂಗಿರಲಿಲ್ಲ, ಬಟ್ ಇವಾಗ ಆಫೀಸ್ಗೆ ಲ್ಯಾಪ್ಟಾಪ್ ಕ್ಯಾರಿ ಮಾಡಬೇಕು. ಸೊ ಲ್ಯಾಪ್ಟಾಪ್ ತೊಗೊಂಡು ಹೋಗೋಕ್ಕೆ ಇಲ್ದಿದ್ದಾಗ ಐ ಯೂಸ್ ಟು ಕ್ಯಾರಿ ಓನ್ಲಿ ದಿಸ್ ಬ್ಯಾಗ್. ಇದು ಅಷ್ಟೇ. ಇದರಲ್ಲೂ ಕೂಡ ಎಷ್ಟು ಡಂಪ್ ಮಾಡ್ತಿದ್ದೆ ಅಂದರೆ ನಾನಂತೂ ತುಂಬ ಅಂದರೆ ತುಂಬ ಡಂಪ್ ಮಾಡ್ತಿದ್ದೆ. ಇಲ್ಲಿಂದೊಂದು ಅಡ್ವಾಂಟೇಜ್ ಅಂದರೆ ನನ್ನ ಕೀಸ್ ಎಲ್ಲ ಸುಮ್ಮನೆ ಇಲ್ಲಿ ಒಂಥರ ಬಿಸಾಕೋದು, ಇಲ್ಲಿ ಅದ್ರ ಪಾಡಿಗೆ ಅದಿರುತ್ತೆ ಸೇಫಾಗಿ ಅನ್ನೋ ಥರ ಈ ಕಡೆ. ಆ್ಯಂಡ್ ಇಲ್ಲಿ ಅಷ್ಟು ಏನು ನಾರ್ಮಲಿ ಆಫೀಸಿಗೆ ಏನು ಕ್ಯಾರಿ ಮಾಡೋಕ್ಕಿತ್ತು ಬೇಸಿಕ್ಸು ನನ್ನ ಮೇಕಪ್ದು ಆ ಥರದ್ದೇನಿದ್ರು ಆ ಥರ ಕ್ಯಾರಿ ಮಾಡ್ತಾಯಿದ್ದೆ. ಸೊ ಇಷ್ಟು ಸ್ಪೇಷಿಯಸ್ ಆಗಿರುತ್ತೆ ಬ್ಯಾಗು. ಇದನ್ನು ಒಳ್ಳೆ ಕಂಡೀಷನಲ್ಲೇ ಇಟ್ಟಿದ್ದೀನಿ. ತುಂಬ ವರ್ಷ ಯೂಸ್ ಮಾಡಿದೆ, 1-2 ಇಯರ್ಸ್ ಅಂತೂ ಯೂಸ್ ಮಾಡಿದೆ. ಇದನ್ನು ಆ್ಯಕ್ಚುಲಿ ಈ ಬ್ಯಾಗ್ನ ಹೆಂಗೆ ಪರ್ಚೇಸ್ ಮಾಡಿದೆ ಅಂದರೆ, ಈ ಬ್ಯಾಗಿನ ಕಾಸ್ಟ್ ಇಲ್ಲಿ ಬಂದು 45K ಚೇಂಜ್ ಇದೆ ಇಲ್ಲಿ MK ಶೋರೂಮಲ್ಲಿ. ಬಟ್ ನಾನು ತೊಗೊಂಡಿದ್ದು ಒನ್ ಆಫ್ ಮೈ ಫ್ರೆಂಡ್ ವಾಸ್ ಟ್ರಾವೆಲಿಂಗ್ ಫ್ರಮ್ US ಟು ಇಂಡಿಯಾ. ಆವಾಗ ಅವ್ರಿಗೆ ಹೇಳಿ ತರಿಸಿದ್ದು, ನನ್ನ ಫ್ರೆಂಡ್ ಅವ್ರಿಗೆ ಹೇಳಿ ತರಿಸಿದ್ದು. ಕಾಸ್ಟೆಡ್ ಮಿ ಅರೌಂಡ್ 28K ನನಗೆ ಆವಾಗ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ ಬ್ಯಾಗ್ ವಿಚ್ ಇಸ್ ಇನ್ ವೆರಿ ಗುಡ್ ಕಂಡೀಷನ್ ಬೈ ದ ವೇ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಆಫೀಸ್ ಬ್ಯಾಗ್ ಬಗ್ಗೆ ಮಾತಾಡ್ತೀನಿ. ಇದು ನನ್ನ ವೆರಿ ರೀಸೆಂಟ್ ಪರ್ಚೇಸು. ಇದ್ರ ಬಗ್ಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನೀವೆಲ್ಲನೂ ನೋಡಿದ್ದೀರಾ, ತುಂಬ ಜನ ಲಿಂಕ್ ಅಂತಲೂ ಕಳಿಸಿದ್ದೀರಾ. ಈ ಬ್ಯಾಗ್ ಮೇಲೆ ನನಗೆ ಎಷ್ಟು ತೊಗೋಬೇಕು ಅಂತ ಇತ್ತಂದರೆ, ಬಿಕಾಸ್ ಎಷ್ಟೊಂದು ವೀಡಿಯೋಸ್ ನೋಡಿದ್ರೆ ಚಾರ್ಲ್ಸ್ ಕಿದ್ ಈ ಬ್ಯಾಗ್ ಸಖತ್ತು ಏನೋ ಟ್ರೆಂಡಿಂಗಲ್ಲಿತ್ತು. ಆಮೇಲೆ ಅಲ್ಲಿ ನೋಡಿದ್ರು ಇದ್ರ ವೀಡಿಯೋನೇ ನೋಡ್ತಿದ್ದೆ. ಒಂಥರ ನನಗೆ ಈ ಬ್ಯಾಗ್ ತೊಗೊಳ್ಳೇಬೇಕು ಅನ್ನೋ ಅಷ್ಟು ಆಸೆ ಬಂತು. ಸೊ ದೆನ್ ಐ ಡಿಸೈಡೆಡ್ ಒನ್ ಡೇ ಹೋಗಿ ತೊಗೊಂಬಿಡೋಣ, ಫಸ್ಟು ನೋಡಿ ತೊಗೊಳ್ಳೋಣ ಅಂತ. ಮಿಂತ್ರಾದಲ್ಲಿ ಆ್ಯಕ್ಚುಲಿ ಅವಾಗ ನನ್ನ ಫೀಡಲ್ಲಿ ಬರ್ತಾಯಿತ್ತು ಇದು ಬ್ಯಾಗು. ಬಟ್ ನನಗೆ ಸೈಜ್ ಕನ್ಫರ್ಮೇಷನ್ಸ್ ಬೇಕಿತ್ತು.
ಹೆಂಗೆ ಕ್ಯಾರಿ ಮಾಡೋದು, ಏನೇನು ಫಿಟ್ ಆಗುತ್ತೆ ಅದರಲ್ಲಿ ಅಂತ. ಸೊ ಹಾಗಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಲ್ಲ ನಾನು ಇದನ್ನು. ಒರಾಯನ್ ಮಾಲಲ್ಲಿ ಆ್ಯಕ್ಚುಲಿ ಚಾರ್ಲ್ಸ್ ಕಿತ್ತು ಸಪ್ರೇಟ್ ಶೋರೂಮ್ ಇದೆ, ಯು ಕ್ಯಾನ್ ಗೋ ಪರ್ಚೇಸ್ ದೇರ್. ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಈ ಬ್ಯಾಗ್ ಆಫೀಸಿಗೆ ಲ್ಯಾಪ್ಟಾಪ್ ಫಿಟ್ ಆಗುತ್ತೆ, ಅದೊಂದು ನನಗೆ ಹ್ಯೂಜ್ ಅಡ್ವಾಂಟೇಜು. ಇನ್ ಕೇಸ್ ನಾನು ಆಫೀಸಿಗೆ ಕ್ಯಾರಿ ಮಾಡ್ತಿಲ್ಲ, ನಾರ್ಮಲಾಗಿ ಎಲ್ಲಾದರೂ ಫ್ರೆಂಡ್ ಜೊತೆ ಹೊರಗೆ ಹೋಗೋಕೆ ಕ್ಯಾರಿ ಮಾಡ್ತಿದ್ದೀನಿ ಅಂದರೆ ಇಷ್ಟು ಕ್ಯೂಟಾಗಿ ಈ ಬ್ಯಾಗ್ನ ನಾನು ಫೋಲ್ಡ್ ಮಾಡಿಬಿಟ್ಟು ಈ ಥರ ಕ್ಯಾರಿ ಮಾಡ್ತೀನಿ. ದಿಸ್ ಲುಕ್ಸ್ ಸೋ ಡ್ಯಾಮ್ ಪ್ರಿಟಿ. ಎರಡು ಸೈಡ್ ಮ್ಯಾಗ್ನೆಟ್ ಇರೋದ್ರಿಂದ ಈ ಥರ ಕುತ್ಕೊಳ್ಳುತ್ತೆ ಬ್ಯಾಗು. ಆ್ಯಂಡ್ ಬ್ಯಾಗ್ ಒಳಗಡೆನೂ ಅಷ್ಟೇ ಏನೇನೆಲ್ಲ ಡಂಪ್ ಮಾಡಿದ್ರು ಎಲ್ಲನೂ ಫಿಟ್ ಆಗುತ್ತೆ. ಸದ್ಯಕ್ಕೆ ತುಂಬ ಗಲೀಜಾಗಿದೆ, ನನ್ನ ID ಎಲ್ಲನೂ ಇದೆ. ಸೊ ಇಷ್ಟೊಂದು ಸ್ಪೇಷಿಯಸ್ ಆಗಿರುತ್ತೆ ಬ್ಯಾಗ್ ಒಳಗಡೆ. ಏನೇನೆಲ್ಲ ಅಂದರೆ ಎಲ್ಲನೂ ಕ್ಯಾರಿ ಮಾಡ್ಬೋದು, ಲ್ಯಾಪ್ಟಾಪಿಂದ ಹಿಡಿದು ಒಂದು ಎಕ್ಸ್ಟ್ರಾ ಡೈರಿ, ಒಂದು ಪುಟ್ಟು ವಾಟರ್ ಬಾಟಲ್ ಕಾರ್ನರಲ್ಲಿ ಇಟ್ಕೊಂಡು ಎಲ್ಲನೂ ಕ್ಯಾರಿ ಮಾಡ್ಬೋದು. ಕೈಂಡ್ ಆಫ್ ಮೈ ಫೇವ್ರೆಟ್ ರೈಟ್ ನೌ. ಆ್ಯಂಡ್ ಈ ಬ್ಯಾಗ್ ತೊಗೊಳ್ಳೋವಾಗ ದಿ ಆಲ್ಸೋ ಗೇವ್ ಮಿ ದಿಸ್ ಕ್ಯೂಟೆಸ್ಟ್ ಸ್ಮಾಲ್ ಪೌಚ್, ಬಿಕಾಸ್ ಆ ಬ್ಯಾಗಲ್ಲಿ ಯಾವುದು ಕಂಪಾರ್ಟ್ಮೆಂಟ್ಸ್ ಅಂತ ಇಲ್ಲ ಸಪ್ರೇಟಾಗಿ. ಕಮ್ಸ್ ಅಲಾಂಗ್ ವಿತ್ ದಿಸ್ ಸ್ಮಾಲೆಸ್ಟ್ ಕ್ಯೂಟೆಸ್ಟ್ ಪೌಚ್. ಈ ಥರ ಕೂಡ ಕ್ಯಾರಿ ಮಾಡ್ಬೋದು. ಸೊ ಇದನ್ನು ನಾನು ನನ್ನ ಕಾಸ್ಮೆಟಿಕ್ಸ್ಗೆ ಅಂತ ಇಟ್ಕೊಂಡಿದ್ದೀನಿ. ಮೋಸ್ಟ್ ನನ್ನ ಲಿಪ್ಸ್ಟಿಕ್ಸು, ಆಮೇಲೆ ನನ್ನ ಕಾರ್ಡ್ ಹೋಲ್ಡರ್ದು ಇದು ಆಮೇಲೆ ಮನೆ ಕೀ, ಇದೆಲ್ಲನೂ ಇದ್ರ ಒಳಗಡೆ ಇರುತ್ತೆ. ಎಲ್ಲನೂ ಎಷ್ಟು ಇದರಲ್ಲೂ ಅಷ್ಟೇ. ಇದು ಒಂಥರ ನನಗೆ ಸ್ಪೇಷಿಯಸ್ ಅನ್ಬೋದು, ನೀವು ನಂಬ್ತಿರೋ ಬಿಡ್ತಿರೋ. ಆಲ್ಮೋಸ್ಟ್ ಒಂದು 5-6 ಲಿಪ್ಸ್ಟಿಕ್ಸ್ ಇದ್ರ ಒಳಗಡೆ ನಾನು ಇಟ್ಟಿದ್ದೀನಿ. ಸೊ ಎವ್ರಿಥಿಂಗ್ ವಿಲ್ ಫಿಟ್ ಇನ್ ಟು ದಿಸ್. 5-6 ಇಲ್ಲ, ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಇದೆ. ಸೋ ಮೆನಿ ಐವ್ ಕೆಪ್ಟ್ ಇನ್ ದಿಸ್. ಇದ್ರ ಜೊತೆಗೆ ಇನ್ನೊಂದಷ್ಟು ಸ್ಟಫ್ಸ್ ಇದೆ ಒಳಗಡೆ, ವಿಚ್ ಐ ಕಾಂಟ್ ಶೋ ಯು ಗೈಸ್. ಆಮೇಲೆ ಇದೂ ಕೂಡ ಒಳಗಡೆ ಹೋಗುತ್ತೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಬ್ಯೂಟಿಫುಲ್ ಚಾರ್ಲ್ಸ್ ಕೀತ್ ಬ್ಯಾಗ್. ನೆಕ್ಸ್ಟ್ ಬಂದು ಐ ಶೋ ಮೈ ಅವಾಗಿಂದ ಗೇಟ್ ಕೀಪ್ ಮಾಡ್ತಿದ್ದಿದ್ದು ನನ್ನ ಬ್ಯಾಗ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್. ತುಂಬ ಮೋಸ್ಟ್ ಆಫ್ ದ ಟೈಮ್ಸ್ ಹೊರಗೆ ಹೋಗುವಾಗ, ರೆಸ್ಟ್ ಪಬ್ಬೆಲ್ಲ ಹೋಗುವಾಗ ಐ ಕ್ಯಾರಿ ದಿಸ್ ಬ್ಯಾಗ್. ಅಥವಾ ಎಲ್ಲರೂ ಹೊರಗೆ ಟ್ರಿಪ್ ಹೋಗ್ತೀವಲ್ಲ ಆವಾಗ ಎಲ್ಲ ಎಷ್ಟು ಚೆನ್ನಾಗಿ ಡಸ್ಟ್ ಬ್ಯಾಗ್ನೂ ಕೂಡ ಇಟ್ಕೊಂಡು ವಿತ್ ಕವರ್ ಮೇಂಟೈನ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ವಾರ್ಡ್ರೋಬ್ ಬಂದು ನಾನು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಮಾಡಿಸಿರೋದೆ. ಐ ಹ್ಯಾವ್ ಟು ಕೀಪ್ ಆಲ್ ಮೈ ಬ್ಯಾಗ್ಸ್ ಆ್ಯಂಡ್ ಎವ್ರಿಥಿಂಗ್, ಅದು ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಂತ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಬ್ಯಾಗ್. ಇದೆಲ್ಲ ತುಂಬ ಏನು ಡಂಪ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಹೋಗಿದ್ದು ಫೋಟೋ ಇದೆ, ನಾನು ನೋಡಿಲ್ಲ ಲಾಸ್ಟ್ ಟೈಮ್ದು ಸುಖದು ಫೋಟೋ ಇದರಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ 2 ಫೋನ್ ಆರಾಮಾಗೆ ಫಿಟ್ ಆಗುತ್ತೆ. ಕಾರ್ ಕೀಸು, ಮನೆ ಕೀ ಎಲ್ಲ ಆರಾಮಾಗಿ ಫಿಟ್ ಆಗುತ್ತೆ. ಸೊ ಇದನ್ನು ನಾನು ತೊಗೊಂಡಿದ್ದು ಯು ಬಿ ಸಿಟಿಗೆ ಏನೋ ಶಾಪ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಆವಾಗ ವಿ ಥಾಟ್ ವಿಲ್ ಬೈ 1 MK ಫಾರ್ ಮೀ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ MK ಬೈ ದ ವೇ. ಇದಾದಮೇಲೆ ನಾನು ರೆಸ್ಟ್ ಆಫ್ ದ 2 ಬ್ಯಾಗ್ಸ್ನ ನಾನು ತೊಗೊಂಡಿದ್ದು. ಯಾಕೆ ಒಂದೇ ಇದರಲ್ಲಿ ಆ್ಯಕ್ಚುಲಿ ಇದು ಮತ್ತು ಇದು ಒಂದೇ ಥರ ಇದೆ. ಯಾಕೆ ಒಂದೇ ಥರ ಇದ್ರಲ್ಲಿ ತೊಗೊಂಡಿದ್ದೀನಿ ಅಂದರೆ, ನಂಗೆ ಯಾವುದೇ ಬ್ರ್ಯಾಂಡೆಡ್ ಬ್ಯಾಗ್ಸ್ ಆಗಲಿ, ಫಾರ್ ಎಕ್ಸಾಂಪಲ್ ಕೋಚ್, ಮೈಕಲ್ ಕೋರ್ಸ್ ಅಥವಾ LV ಯಾವುದೇ ಬ್ಯಾಗ್ಸ್ ಆದ್ರೂ ಈ ಥರ ಬ್ರ್ಯಾಂಡ್ದು ಸಿಂಬಲ್ಸ್ ಇರುತ್ತೆ ಗೊತ್ತಾ, ಅದು ಸ್ವಲ್ಪ ಎವಿಡೆಂಟಾಗಿ ಕಾಣೋದು ನಂಗೆ ಇಷ್ಟ, ಅದು ಚೆನ್ನಾಗಿರುತ್ತೆ ಅಂತಲೇ ಅದೇ ಥರ ಬ್ಯಾಗ್ನೇ ಪ್ರಿಫರ್ ಮಾಡ್ತೀನಿ. ಇದನ್ನು ಕ್ರಾಸ್ ಬಾಡಿ ಬ್ಯಾಗ್ ಥರನೂ ವೇರ್ ಮಾಡ್ಬೋದು ಅಥವಾ ಹಿಂಗೂ ವೇರ್ ಮಾಡ್ಬೋದು, ಹೆಂಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ತೊಗೊಂಡಿದ್ದು ಯು ಬಿ ಸಿಟಿಯಲ್ಲಿ. ಆ್ಯಂಡ್ one of the costliest bag which I have so far, idu we paid around 48K for this bag. Yeah, 48K. So this is one of the bag, and I did not tell you guys the price of this Charles Keith, 14,000 something idu. So because avul tag nodidale, so this is ತಪ್ಪಾಗಿ ಹೇಳಿದ್ದೇನಂತೆ, ಬಿಕಾಸ್ ಅವಳು ಟ್ಯಾಗ್ ನೋಡಿದ್ದಾಳೆ. ದಿಸ್ ಇಸ್ ಅರೌಂಡ್ 15K ವಿಚ್ ಐ ಪೇಯ್ಡ್. ಇದರಲ್ಲಿ ಸ್ವಲ್ಪ ನೆಕ್ಸ್ಟದು ಕಮ್ಮಿ ಸೈಜ್ ಬರುತ್ತೆ, ವಿಚ್ ವಿಲ್ ಬಿ ಅರೌಂಡ್ 13K. So this is one of the bag. And the final one, my first ever Coach bag is this one. This also I bought it in UB City ಹೋದಾಗಲೇ, ಹೀಗೆ ಶಾಪಿಂಗ್ ಅಂತ ಹೋದಾಗ ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಕೂಡ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಒನ್. ಐ ಪೇಯ್ಡ್ ಅರೌಂಡ್ 50K ಫಾರ್ ದಿಸ್ ಬ್ಯಾಗ್. ಮಾಲ್ಡೀವ್ಸ್ ಟ್ರಿಪ್ ಹೋಗ್ತಿದ್ವಿ. ಟ್ರಿಪ್ ಹೋಗೋಕ್ಕೂ ಮುಂಚೆ ಐ ವಾಂಟೆಡ್ ಟು ಬೈ 1 ಕೋಚ್ ಬ್ಯಾಗ್ ಅಂತ ನಂಗೆ ಡೆಸ್ಪ್ರೇಟಾಗಿ ಅವಾಗಿತ್ತು, ನಾನು ತೊಗೊಳ್ಳೇಬೇಕು ಅಂತ. ಸೊ ಆವಾಗ
ತೊಗೊಂಡಿದ್ದೆ ಈ ಬ್ಯಾಗು. ವೈಟ್ ಯಾಕೆ ಹೋದೆ ಅಂದರೆ ನಂಗೆ ಗೊತ್ತಿಲ್ಲ, ಅಜಿಯೋದಲ್ಲಿ ಮುಂಚೆನೇ ನೋಡ್ಕೊಂಡಿದ್ದೆ ಯಾವ ಬ್ಯಾಗ್ ತೊಗೋಬೇಕಂತ. ಈ ಬ್ಯಾಗ್ ಏನೋ ಒಂಥರ ನಂಗೆ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತು, ಸೊ ಐ ಬಾಟ್ ದಿಸ್. ಬಟ್ ಏನಾದರೂ ಕೈಯಲ್ಲೇನಾದರೂ ಮುಟ್ಟಿದ್ರೆ ಎಲ್ಲ ಫುಲ್ ಗಲೀಜಾಗುತ್ತೆ, ಫುಲ್ ಹೀಗೆಲ್ಲ. ಬಟ್ ಈ ಕೋಚ್ ಬ್ಯಾಗಿಗೆ ಏನಂದರೆ ಸರ್ವಿಸ್ ಅವರೇ ಮಾಡಿಕೊಡ್ತಾರೆ, ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಕೊಡ್ತಾರೆ. ತೊಗೊಂಡೋಗಿ ಕೊಟ್ಟರೆ ಎಷ್ಟು ಕ್ಲೀನಾಗೆ ಆಗುತ್ತೋ ಅಷ್ಟು ಕ್ಲೀನಾಗೆ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ. ಬಟ್ ನಂಗೆ ತೊಗೊಂಡೋಗೋಕ್ಕಿನ್ನ ಟೈಮ್ ಆಗಿಲ್ಲ. ದಟ್ ಈಸ್ ವಾಟ್ ದೇ ಟೋಲ್ಡ್ ಇನಿಷಿಯಲಿ ವೆನ್ ಐ ಬಾಟ್ ದಿಸ್. ಬಟ್ ನಾವು ಐ ಡೋಂಟ್ ನೋ ವಾಟ್ ಇಸ್ ದ ಸೀನ್. ಇದನ್ನು ಕೂಡ ಈ ಥರ ಸ್ಲಿಂಗಾಗಿ ವೇರ್ ಮಾಡ್ಬೋದು, ಸಖತ್ ಕ್ಲಾಸಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್, ತುಂಬ ಒಕೇಶ್ನಲಿ ಯೂಸ್ ಮಾಡ್ತೀನಿ. ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್ ಆ್ಯಂಡ್ ಮೈ ಬ್ಯಾಗ್ ಸ್ಟೋರಿ. ಆ್ಯಂಡ್ ಈ ಸಲ ಈ ವರ್ಷ ಮುಗಿಯೋಷ್ಟರಲ್ಲಿ ವಾಂಟೆಡ್ ಟು ಬೈ ಒನ್ ಮೋರ್ ಕೋಚಲ್ಲಿ ಟ್ಯಾಬಿ ಬ್ಯಾಗ್ ತೊಗೋಬೇಕಂತ ಇದ್ದೇನೆ. ಸೊ ಇಫ್ ಐ ಬೈ that will be added to this collection. So that's all. Thank you so much for watching this video. Hope ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. See you guys in my next vlog. Bye.